ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮೊದಲನೇದಾಗಿ ಯಾಕಂದ್ರೆ ನಾನು ಲಾಸ್ಟ್ SSLC ಇದು ಪಾಸ್ ಆಗಿರೋರಿಗೆ ಗವರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಲೈ ಮಾಡಕ್ ಹೇಳಿದೆ. ಸೊ ಎಷ್ಟೊಂದು ಜನ ಅಪ್ಲೈ ಮಾಡಿದ್ದೀರಾ, ಆಗ್ಲೇ ನನಗೆ ಎಷ್ಟೊಂದು ಜನ ಪರ್ಸನಲ್ ಆಗಿ ಕೂಡ ಮೆಸೇಜ್ ಹಾಕಿದ್ರಿ. ಅಪ್ಲೈ ಮಾಡ್ತಾ ಇದೀವಿ. ಸೊ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ, ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಕೆಲವ್ರಿಗೆಲ್ಲ ಕೊಟ್ಟಿದ್ದೀನಿ. ಹಾಗೇನೆ ಇನ್ನ ಕೆಲವರು ಇದ್ಕೊಂಡು ನನಗೆ ಅದು ದುಡ್ಡು ಕೇಳ್ತಾ ಇದೆ ಅಪ್ಲೈ ಮಾಡೋದಕ್ಕೆ ಅಂತ. ಹೌದು, ಗೌರ್ಮೆಂಟ್ ಜಾಬ್ಸ್ಗೆ ನೀವು ಇಷ್ಟು ಅಂತ ದುಡ್ಡು ಕೊಡ್ಲೇಬೇಕು. ಅಂದ್ರೆ ಒಂದು 500, 600, 800 ಈ ತರ DD ಕಟ್ಟಿಸ್ಕೊಂತಾರೆ. ಯಾವುದೇ ನೀವು ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡ್ಲಿ ಕಂಪಲ್ಸರಿ ಅವರು DD ಕಟ್ಟಿಸ್ಕೊಂತಾರೆ ನಿಮ್ಮ ಹತ್ರ. ಸೊ ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಡ. ಹಾಗೆ ಆ DD ಕಟ್ಟಿಸ್ಕೊಳ್ಳೋದು ಬಂದ್ಬಿಟ್ಟು ನಿಮ್ಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಲ್ಲಿ ಕಟ್ಟಿಸ್ಕೊಳ್ಳೋದು. ಸೊ ಯಾವುದೇ ರೀತಿ ಯಾರಿಗೂ ಫೋನ್ ಪೇ ಆಗ್ಲಿ ಮತ್ತೆ ನೀವು ಗೂಗಲ್ ಪೇ ಆಗ್ಲಿ UPI ಯಾವುದು ಯೂಸ್ ಮಾಡೋ ಹಂಗಿಲ್ಲ. ಸೊ ಓಕೆನಾ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಹಾಗೆ ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೌ ಟು ಸರ್ಚ್ ಗವರ್ನಮೆಂಟ್ ಜಾಬ್ಸ್ ಅಂತ. ಹೌದು, ಸೊ ಎಷ್ಟೊಂದು ಜನ ಪಾಪ ಗವರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡಬೇಕು, ಗವರ್ಮೆಂಟ್ ಜಾಬ್ಗೆ ಸೇರ್ಕೋಬೇಕು ಅಂತ ವೇಟ್ ಮಾಡ್ತಾ ಇರ್ತೀರಾ. ಆದ್ರೆ ಕೆಲವರಿಗೆ ಹೇಗೆ ಅಪ್ಲೈ ಮಾಡಬೇಕು, ಯಾವ್ದು ಜಾಬ್ ಸಿಗುತ್ತೆ, ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಏನು ಅಂತ ಗೊತ್ತಾಗಲ್ಲ. ಸೊ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಮಂತ್ ಗಳಲ್ಲಿ ನಿಮ್ಗೆ ಕಂಪಲ್ಸರಿ ಗವರ್ನಮೆಂಟ್ ಜಾಬ್ಸ್ ಗಳನ್ನ ನಿಮ್ಗೆ ಅಪ್ಲೈ ಅಂದ್ರೆ ಕಾಲ್ ಫಾರ್ ಮಾಡ್ತಾರೆ. ಸೊ ಯಾರೆಲ್ಲ ಗವರ್ಮೆಂಟ್ ಕೆಲಸ ಬೇಕೇ ಬೇಕು ಅನ್ನೋರು ಈ ಮಂತ್ ಗಳಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಚುರುಕಾಗಿ ಇಟ್ಕೊಂಡಿರಿ ಮೈಂಡ್ ನ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಕಾಲ್ ಫಾರ್ ಮಾಡಬಹುದು. ಹಾಗೇನೇನೆ ಈ ವಿಡಿಯೋ ಮುಖಾಂತರ ನಾನು ಏನ್ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ನಾನು ಹೇಳ್ದಂಗೆ ಯಾವ್ದು ವೆಬ್ಸೈಟ್ ಗಳು ಕ್ರಿಯೇಟ್ ಅಂದ್ರೆ ವೆಬ್ಸೈಟ್ ಗಳನ್ನ ಓಪನ್ ಮಾಡಿದ್ರೆ ನಿಮ್ಗೆ ಲಿಂಕ್ ಗಳು ಸಿಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಇದು ನಂದು ಕಂಪ್ಲೀಟ್ ಆಗಿದ ತಕ್ಷಣ ಆ ವಿಡಿಯೋ ಬರುತ್ತೆ. ಆ ವಿಡಿಯೋ ನೋಡಿ ನಿಮ್ಗೆ ಫುಲ್ ಕಂಪ್ಲೀಟ್ ಅರ್ಥ ಆಗುತ್ತೆ. ಈಗ ನಿಮ್ಗೆ ಈಸಿಯಾಗಿ ಆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಯಾವ್ದಾವ್ದು ಜಾಬ್ಸ್ ಇದೆ ಅಂತ. ಹಾಗೆ 10th ಮಾಡ್ಕೊಂಡಿರೋರಿಗೆ, PUC ಮಾಡ್ಕೊಂಡಿರೋರಿಗೆ, ಡಿಗ್ರಿ ಮಾಡ್ಕೊಂಡಿರೋರ್ಗೂ ಕೂಡ ಸಪರೇಟ್ ಆಗಿ ನಿಮ್ಗೆ ಕಾಲಮ್ಸ್ ಇರುತ್ತೆ. 10th ಪಾಸ್ ಆಗಿರೋರು 10th ಗೆ ಗವರ್ಮೆಂಟ್ ಜಾಬ್ ಅಪ್ಲೈ ಮಾಡೋರು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಹಾಗೇನೇನೆ PUC ಮಾಡ್ಕೊಂಡಿರೋರು ಅಷ್ಟೇ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ PUC ಗವರ್ನಮೆಂಟ್ ಜಾಬ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾ ಈಸಿಯಾಗಿ ಮೆಥಡ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ನೀವು ಅದನ್ನ ನಾನು ಡೆಸ್ಕ್ಟಾಪ್ ಫುಲ್ ವೆಬ್ಸೈಟ್ ವಿಡಿಯೋ ಮಾಡಿದೀನಿ, ನಿಮ್ಗೆ ಕ್ಲೀನ್ ಆಗಿ ಬರುತ್ತೆ ಅದು. ಓಕೆನಾ. ಸೊ 5 ಮಿನಿಟ್ಸ್ ಟೈಮ್ ಕೊಟ್ಟು ಆ ಗವರ್ಮೆಂಟ್ ಜಾಬ್ಸ್ ನಾನು ವಿಡಿಯೋ ಮಾಡಿದ್ದೀನಲ್ಲ ಅದನ್ನ ನೋಡಿ ನಿಮ್ಗೆ ನೀವೇ ಯಾರಿಗೂ ವೇಟ್ ಮಾಡದೆ ಹೇಗೆ ಗವರ್ಮೆಂಟ್ ಜಾಬ್ಸ್ಗೆ ಅಪ್ಲೈ ಮಾಡೋದು, ಯಾವ ತರ ಗವರ್ಮೆಂಟ್ ಜಾಬ್ಸ್ ಇದೆ ಅಂತ ಸರ್ಚ್ ಮಾಡಬಹುದು. ಓಕೆನಾ. ಸೊ ಹಾಗೆ ಇನ್ನೊಂದು ಮೇನ್ ಏನಂತಂದ್ರೆ ನಿಮ್ಗೆ ಜಾಸ್ತಿ ಜಾಬ್ಸ್ ಎಲ್ಲೆಲ್ಲಿದೆ ಅಂದ್ರೆ KMF ಅಲ್ಲಿ ಇದೆ, BBMP ನಲ್ಲಿ ಇದೆ, BMTC ನಲ್ಲಿ, BWSSB ನಲ್ಲಿ ಇದೆ, ಮೆಟ್ರೋನಲ್ಲಿ ಇದೆ, KSRTC ನಲ್ಲಿದೆ, ಹಾಗೆ KPSC ಜಾಬ್ಸ್ ಕೂಡ ಇದೆ, ಜಿಲ್ಲಾ ಪಂಚಾಯತ್ ಜಾಬ್ಸ್ ಇದೆ, ಮತ್ತೆ ಡಿಸ್ಟಿಕ್ ಕೋರ್ಟ್ ಅಲ್ಲಿ ನಿಮ್ಗೆ ಜಾಬ್ಸ್ ಖಾಲಿ ಇದೆ, ಮತ್ತೆ ಇದು ಫುಡ್ ಕಾರ್ಪೊರೇಷನ್ ಅಲ್ಲಿ ನಿಮ್ಗೆ ಜಾಬ್ ಖಾಲಿ ಇದೆ, ಹಾಗೆ BCWD ನಲ್ಲಿ ನಿಮ್ಗೆ ಜಾಬ್ಸ್ ಖಾಲಿ ಇದೆ. ಸೊ ಇಷ್ಟೊಂದೆಲ್ಲ ನಿಮ್ಗೆ ಗವರ್ನಮೆಂಟ್ ಟಾಪ್ ಗವರ್ನಮೆಂಟ್ ಜಾಬ್ಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ. ಸೊ ಇಲ್ಲಿ ನೀವು ನಾನು ಹೇಳಿದ್ನಲ್ಲ ಆ ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಕ್ಲೀನ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದೆಲ್ಲನೂ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದು ಬೇಕೋ ಆ ಜಾಬ್ಸ್ ಬಗ್ಗೆ ನೀವು ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಆ ಎಕ್ಸಾಂಪಲ್ ನಿಮ್ಗೆ ಮೆಟ್ರೋ ಬೇಕಂದ್ರೆ ಮೆಟ್ರೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಬರುತ್ತೆ. ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಬೇಕಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಜಾಬ್ಸ್ ಓಪನಿಂಗ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆಯಾಗಿ ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಸೊ ಈಗ ನಾನು ಹೇಳಿದ್ದು ನಿಮ್ಗೆ ಟಾಪ್ ಗವರ್ನಮೆಂಟ್ ಜಾಬ್ಸ್. ಓಕೆನಾ. ಇನ್ನ ಒಂದಿದೆ ನಿಮಗೆ ಯಾವ್ದಪ್ಪ ಅದು ಅಂತಂದ್ರೆ ಏರ್ ಫೋರ್ಸ್, ನೇವಿ, ಮತ್ತೆ ಲಾ ಜಾಬ್ಸ್, ಟೀಚಿಂಗ್ ಜಾಬ್ಸ್, ಬ್ಯಾಂಕಿಂಗ್ ಜಾಬ್ಸ್. ಸೊ ಇದೆಲ್ಲ ಬಂದ್ಬಿಟ್ಟು ಟಾಪ್ ನಂಬರ್ 1 ಅಲ್ಲಿರೋ ಜಾಬ್ಸ್. ಓಕೆನಾ. ನೇವಿ ಆಗಿರ್ಬೋದು, ಏರ್ ಫೋರ್ಸ್ ಆಗಿರ್ಬೋದು, ಮತ್ತೆ ಆರ್ಮಿ ಆಗಿರ್ಬೋದು, ಇಂಥದ್ದೆಲ್ಲ ನಿಮ್ಗೆ ನಂಬರ್ 1 ಜಾಬ್ಸ್ ಇದೆ. ಸೊ ಅದನ್ನು ಕೂಡ ಅಲ್ಲೇ ಡೀಟೇಲ್ಸ್ ಇದೆ, ನೀವು ಅಪ್ಲೈ ಮಾಡ್ಕೋಬಹುದು. ಮತ್ತೆ ಹಾಗೆ ನೆಕ್ಸ್ಟ್ ಇದನ್ನೆಲ್ಲ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಆ ವೆಬ್ಸೈಟ್ ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಾನು ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ನಿಮ್ಗೆ ಸೆಂಟ್ರಲ್, ಸ್ಟೇಟ್ ಎರಡೂನು ಯಾವ್ದು ಬೇಕೋ ನೀವು ಸೆಂಟ್ರಲ್ ಆಗಿ ಬೇಕು ಅಂದ್ರೆ ಸೆಂಟ್ರಲ್ ಆಯ್ಕೆ ಮಾಡ್ಕೊಳ್ಳಿ, ಸ್ಟೇಟ್ ಗೌರ್ಮೆಂಟ್ ಅಪ್ಲೈ ಮಾಡ್ಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ಗೂ ಅಪ್ಲೈ ಮಾಡ್ಕೊಳ್ಳಿ. ಬಟ್ ಅದ್ರಲ್ಲಿ ಆ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಸೊ ನೀವು ಅವ್ರಿವ್ರ ವಿಡಿಯೋ ಹಾಕ್ತಾರೆ, ಇಲ್ಲ ಪೇಪರ್ ವೇಟ್ ಮಾಡಬೇಕು, ಇಲ್ಲ ನ್ಯೂಸ್ ಅಲ್ಲಿ ನೋಡ್ಬೇಕು ಗವರ್ನಮೆಂಟ್ ಜಾಬ್ಗೆ ಅನ್ನೋ ನೆಸೆಸಿಟಿ ಇಲ್ಲ. ಈ ಜೂನ್, ಜುಲೈ, ಆಗಸ್ಟ್ ಸ್ವಲ್ಪ ಚುರುಕಾಗಿರಿ. ಸೆಪ್ಟೆಂಬರ್ ಒಳಗಡೆ ನಿಮ್ಗೆ 100% ಈ ಟೈಮಿಂಗ್ ಅಲ್ಲೇ ತುಂಬಾ ಗವರ್ಮೆಂಟ್ ಜಾಬ್ಗೂ ಕಾಲ್ ಫಾರ್ ಮಾಡೋದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಹಾಗೆ ನಾನು ವೆಬ್ಸೈಟ್ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನ ನೋಡಿ ಕ್ಲೀನ್ ಆಗಿ ಜಾಬ್ಸ್ ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಓಕೆನಾ. ಹಾಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಒಬ್ಬೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ರಿಪ್ಲೈ ಮಾಡ್ತೀನಿ. ಸೊ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಾನು ಇನ್ನೂ ಈ ಜಾಬ್ ರಿಲೇಟೆಡ್ ಸಂಬಂಧಪಟ್ಟಂಗೆ ಎಷ್ಟೊಂದು ಜಾಬ್ಸ್ ಗಳು ವಿಡಿಯೋಸ್ ನ ಮಾಡ್ತಿದ್ದೀನಿ. ಸೊ ನಿಮ್ಗೆಲ್ಲ ತುಂಬಾನೇ ಉಪಯೋಗ ಆಗುತ್ತೆ.
ಮತ್ತೆ ಹಾಗೇನೇನೆ ಈ ಪರ್ಟಿಕ್ಯುಲರ್ ಆಗಿ ನೀವುಗಳು ಇಂಥದ್ದೇ ಜಾಬ್ಸ್ ಬಗ್ಗೆ ಮಾಡಿ ಮೇಡಮ್ ಅಂತ ಹೇಳಿದ್ರೆ ನಾನು ಅಂಥದ್ದೇ ಜಾಬ್ಸ್ ಬಗ್ಗೆ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದು 100% ಜೆನ್ಯೂನ್ ಆಗಿದ್ರೆ ನಾನು ನಿಮಗೆ ಅದ್ರ ಬಗ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಹಾಗಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಬಾಯ್. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಸೊ ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಹೌ ಟು ಸರ್ಚ್ ಗವರ್ನಮೆಂಟ್ ಜಾಬ್ಸ್ ಅಂತ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದು ಬಂದ್ಬಿಟ್ಟು ಕರ್ನಾಟಕ ನಂಬರ್ 1 ಕೆರಿಯರ್ ವೆಬ್ಸೈಟ್ ಅಂತ. ಸೊ ಇದರಲ್ಲಿ ನಿಮಗೆ ಈಸಿಯಾಗಿ ಗವರ್ನಮೆಂಟ್ ಜಾಬ್ಸ್ನ ಹುಡುಕಕ್ಕೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರಿ ಹುದ್ದೆಗಳು ಹಾಗೂ ಕೇಂದ್ರ ಸರ್ಕಾರದ ಉದ್ಯೋಗಗಳು, 10th ಪಾಸ್ ಆದವರು, 12th ಪಾಸ್ ಆದವರು. ಓಕೆನಾ? ಸೊ ಹಾಗೇನೆ ಈ ಕಡೆ ಇವಾಗ ಯಾವ್ಯಾವ್ದು ಜಾಬ್ಸ್ ಮೇನ್ ಇದೆ ಅಂತ ನಾನು ಹೇಳ್ಬಿಡ್ತೀನಿ. ನೋಡಿ, ಇವಾಗ ಕಾಲ್ ಫಾರ್ ಮಾಡಿರೋದು ಮೇಯ್ನು, ಮತ್ತೆ ಇವಾಗ ಟಾಪ್ ಗವರ್ನಮೆಂಟ್ ಜಾಬ್ಸ್ ಯಾವುದು ಅಂತ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಇದೆ. ನಿಮಗೆ ಸ್ವಲ್ಪ ಮೂವ್ ಮಾಡ್ತೀನಿ ನಾನು ಕ್ಯಾಮ್ರಾನ. ನೋಡಿ, ಇಲ್ಲಿ ಇದು ಬಂದ್ಬಿಟ್ಟು ನಿಮಗೆ KFM ರಿಕ್ರೂಟ್ಮೆಂಟ್, ಇದು ಟಾಪ್ ಗವರ್ನಮೆಂಟ್ ಜಾಬ್ಸು ನಿಮಗೆ. ಓಕೆನಾ? ಇದು ಬಂದ್ಬಿಟ್ಟು KMF, BBMP, BMTC, KSRTC, BWSSB, ಬ್ಯಾಂಗ್ಳೂರು, KPTCL, ಜಿಲ್ಲಾ ಪಂಚಾಯತ್, BCWD, ಫುಡ್ ಕಾರ್ಪೊರೇಷನ್ ಕರ್ನಾಟಕ, ಹೀಗೆ ಎಷ್ಟೊಂದು ನಿಮಗೆ ಜಾಬ್ಸು ಎಲ್ಲಿ ಸಿಗುತ್ತೆ. ಹಾಗೆ ಟಾಪ್ ಜಾಬ್ಸ್ ಕ್ಯಾಟಗರೀಸ್ ಬಂದ್ಬಿಟ್ಟು ನಿಮಗೆ ಈಗ ಮೂವಿಂಗ್ ಅಲ್ಲಿರೋದು ರೈಲ್ವೆ ಜಾಬ್ಸು, KPSC ಜಾಬ್ಸು, ಇಂಡಿಯನ್ ನೇವಿ, ಡಿಫೆನ್ಸು, ಲಾ, ಹಾಗೆ SCSC ರಿಕ್ರೂಟ್ಮೆಂಟು, ಇಂಡಿಯಾ ಆರ್ಮಿ, ಇಂಡಿಯನ್ ಏರು, ಇದು ಟೀಚಿಂಗ್ ಜಾಬ್ಸು, ಹಾಗೆ ಬ್ಯಾಂಕ್ ಜಾಬ್ಸು. ಸೊ ನೋಡಿದ್ರೆ ಇದು ನಿಮಗೆ ಇವಾಗ ಟಾಪ್ ಜಾಬ್ ನಂಬರ್ 1 ಇರೋದು. ಸೊ ಇದನ್ನ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆನಾ? ಇದ್ರ ಮೇಲೆ ನಿಮಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ಅದ್ರ ಕಾಲ್ ಫಾರ್ ಮಾಡಿದಾರಾ ಇಲ್ವಾ, ಏನೇನು ಬೇಕು ಅಂತ ಇದು ಮಾಡ್ಬೋದು, ಡೀಟೇಲ್ಸ್ ಸಿಕ್ಬಿಡುತ್ತೆ ನಿಮಗೆ. ನಾನು ಒಂದು ನಿಮಗೆ ಬ್ರೀಫ್ ಆಗಿ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ, ನೀವು 10ನೇ ಕ್ಲಾಸು, 2nd PUC, ಮತ್ತೆ ಡಿಗ್ರಿ, ಡಿಪ್ಲೊಮೊ, BE, BTech, MBA, ಮಾಸ್ಟರ್ ಡಿಗ್ರಿ ಅಂತ ಹುಡ್ಕೋಂಗಿಲ್ಲ. ಇಲ್ಲಿ ನೋಡಿ, ಅವರೇ ನಿಮಗೆ ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ. ಇವಾಗ ನಿಮ್ದು 10th ಆಗಿತ್ತಾ, 10th ಪಾಸ್ ಆಗಿದೆ, ಎಜುಕೇಶನ್ ವೈಸ್ ಜಾಬ್ಸು. 10th ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 10th ಆಗುತ್ತೆ. 12th, 2nd PUC, 2nd PUC ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2nd PUCಗೆ ಯಾವ್ದಾದ್ರು ಗೌರ್ಮೆಂಟ್ ಕಾಲ್ ಫಾರ್ ಮಾಡಿದಾರೆ ಅದೆಲ್ಲ ಸಿಗುತ್ತೆ. ಹಾಗೆ ಡಿಪ್ಲೊಮೊ ಜಾಬ್ಸ್ ಅದನ್ನು ಕೂಡ ನಿಮಗೆ ಕಾಲ್ ಫಾರ್ ಮಾಡಿರೋದು ಕ್ಲೀನಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಇದ್ರೆ ಬರುತ್ತೆ. ಮಾಸ್ಟರ್ ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಟ್, MBBS, MTech, ಗ್ರಾಜ್ಯುಯೇಷನ್, IT ಜಾಬ್ಸು, 12th ಪಾಸ್ ಆಗಿರೋ ಜಾಬ್ಸು, ಪ್ರತಿ ಒಂದೂ ನಿಮಗೆ ಸಿಗುತ್ತೆ ಇದು. ಓಕೆನಾ? ಸೊ ಯಾವುದಕ್ಕೂ ನೀವು ಬೇರೆಯವ್ರನ್ನ ಕೇಳೋ ನೆಸೆಸಿಟಿ ಇಲ್ಲ, ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಇದನ್ನ ನೀವು ಡೈಲಿ ಓಪನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಹಾಗೆ ನೋಡಿ, ಇವಾಗ ನಾನು ಒಂದು ಜಾಬ್ಗೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನಿಮಗೆ ಸುಳ್ಳು ಅನ್ನಿಸ್ಬೋದು ಇದೆಲ್ಲ, ಯಾವುದೋ ಬೇರೆ ವೆಬ್ಸೈಟು ನಮಗೆಲ್ಲ ಓಪನ್ ಆಗಲ್ಲ ಅಂತ. ಇಲ್ಲ, ಇದು ಓಪನ್ ಆಗುತ್ತೆ. ನೋಡಿ ತೋರಿಸ್ತೀನಿ. ಇವಾಗ ನಿಮಗೆ ಕರ್ನಾಟಕ ಸರ್ಕಾರ ಉದ್ಯೋಗದಲ್ಲಿ 10ನೇ ಕ್ಲಾಸ್ ಪಾಸ್ ಆಗಿರೋದು ಕ್ಲಿಕ್ ಮಾಡಿದ್ರಿ. ನೋಡಿ, 10th ಪಾಸ್ ಗವರ್ನಮೆಂಟ್ ಜಾಬ್ಸ್ 2025 ಅಪ್ಲೈ ಆನ್ಲೈನ್ ಅಂತ. ಹಾಗೆ ಸ್ವಲ್ಪ ಕೆಳಗೆ ಬಂದ್ರೆ ನೋಡಿ, ಲೇಟೆಸ್ಟ್ 10th ಪಾಸ್ ಗವರ್ನಮೆಂಟ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. HAL ಇಂಡಿಯಾ ರಿಕ್ರೂಟ್ಮೆಂಟ್ ನಿಮಗೆ ಅಪ್ಲೈ ಮಾಡುವಂತ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಏನೇನ್ ಬೇಕು. ಆರ್ಗನೈಸೇಷನ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ಕಾಲ್ ಫಾರ್ ಮಾಡಿರೋದು. ಪೋಸ್ಟ್ ಬಂದ್ಬಿಟ್ಟು ಕಾರ್ಡಿಯಾಲಜಿ ಟೆಕ್ನಿಷಿಯನ್. ನಂಬರ್ ಆಫ್ ವೇಕೆನ್ಸೀಸ್ 1 ಪೋಸ್ಟ್. ಕ್ವಾಲಿಫಿಕೇಶನ್ 10th PUC, ಡಿಪ್ಲೊಮೊ, ಡಿಗ್ರಿ. ಇದು ನೋಡಿ, ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಬಂದ್ಬಿಟ್ಟು ನೋಡಿ, ಲಾಸ್ಟ್ ಡೇಟ್ ನೀವು ಅಪ್ಲೈ ಮಾಡೋ ಜಾಬ್ ಬಂದು 1st August 2025, ನೆಕ್ಸ್ಟ್ ಮಂತ್ 1ನೇ ತಾರೀಕುವರೆಗೂ ನಿಮ್ಗಿದೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಪ್ಲೈ ನೌ ಅಂತ ನೋಡಿ ಇಲ್ಲಿ ಕೊಡ್ತಾರೆ ನಿಮಗೆ. ಇದರಲ್ಲಿ HAL ರಿಕ್ರೂಟ್ಮೆಂಟ್ಗೆ ಏನೇನು ಡೀಟೇಲ್ಸ್ ಬೇಕು ಅಂತ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫುಲ್ಲು ನಿಮಗೆ ಕನ್ನಡ ಬರ್ದೇ ಇರೋರು, ಇಂಗ್ಲಿಷ್ ಬರ್ದೇ ಇರೋರು ನಿಮಗೆ ಇಲ್ಲಿ ಸೆಲೆಕ್ಟೆಡ್ ಕೂಡ ಇದೆ. ನಿಮಗೆ ಕನ್ನಡ ಕೂಡ ನೀವು ಮಾಡ್ಕೋಬಹುದು ಇದರಲ್ಲಿ. ಓಕೆನಾ? ನಿಮಗೆ ನೋಡಿ, HAL ಜಾಬ್ ಅಂತ ಹೇಳಿದ್ನಲ್ಲ, ಇದು ನೋಡಿ HAL ಇಂಡಿಯಾ ರಿಕ್ರೂಟ್ಮೆಂಟ್, ಏಜ್, ರಿಲ್ಯಾಕ್ಸೇಷನ್, ಸೆಲೆಕ್ಷನ್ ಪ್ರೊಸೆಸ್, ಹೇಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಫುಲ್ಲು ಏನೇನು ಬೇಕು, ಎಲಿಜಿಬಿಲಿಟಿ ಎಲ್ಲ ಇದೆ. ಹಾಗೆ ಕೆಳಗಡೆ ಬಂದ್ರೆ ಲಿಂಕು ಕೂಡ ಸಿಗುತ್ತೆ. ನೋಡಿ, ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಫಿಷಿಯಲ್ ನೋಟಿಫಿಕೇಶನ್ ಅಂಡ್ ಅಪ್ಲಿಕೇಶನ್ ಫ್ರಮ್, ಕ್ಲಿಕ್ ಹಿಯರ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡೋದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಓಕೆನಾ? ಸೊ ಹೀಗೆ ಮತ್ತೆ ವಾಪಸ್ ಬ್ಯಾಕ್ ಬರ್ತೀನಿ ನಾನು. ಬ್ಯಾಕ್ ಬಂದು ಮತ್ತೆ ಈ 12th ಪಾಸ್ ಆಗಿರೋರು ಯಾವ್ದಾದಿದೆ ಜಾಬ್ಸು ನೋಡೋಣ ಒಂದ್ಸರಿ. ನೋಡಿ, 12th ಪಾಸ್ ಆಗಿರೋರು ನೋಡಿ, 12th ಪಾಸ್ ಅಂದ್ರೆ 2nd PUC ಬೇಸ್ಡ್ ಜಾಬ್ಸ್ ನೋಡಿ. HAL ಇದೆ, ಆಯಿಲ್ ಇಂಡಿಯಾ ರಿಕ್ರೂಟ್ಮೆಂಟ್ ಇದೆ, ಆಮೇಲೆ BCIL ಇದೆ, ಆಮೇಲೆ ಈಸ್ಟರ್ನ್ ರೈಲ್ವೆ ರಿಕ್ರೂಟ್ಮೆಂಟ್ ಇದೆ, ಏಮ್ಸ್ ರಿಕ್ರೂಟ್ಮೆಂಟ್ ಇದೆ. ಇದು ನಿಮಗೆ ಈ ಅಪ್ಲೈ ಮಾಡೋದಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಂಬಳ ಎಷ್ಟು, ಏನೇನು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಬೇಕು, ಎಷ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. 3501 ಜಾಬ್ಸ್. ಮತ್ತೆ ಸ್ಯಾಲ್ರಿ ನೋಡಿ ಎಷ್ಟು ನಿಮಗೆ 92,300 ರೂಪಾಯಿವರೆಗೂ ಇರುತ್ತೆ. 5200 ಬಂದ್ಬಿಟ್ಟು ನಿಮಗೆ ಬೇಸಿಕ್ ಅದು. ಓಕೆನಾ? 92,300 ಪರ್ ಮಂತ್ ನಿಮಗೆ ಸಿಗುತ್ತೆ ಸ್ಯಾಲ್ರಿ. ಆ ಥರ ಏನು ಬೇಕು, ಅಸಿಸ್ಟೆಂಟ್, BSc, MSc ಆಗಿರಬೇಕು, ಮತ್ತೆ ಡಿಗ್ರಿ ಕ್ವಾಲಿಫಿಕೇಶನ್ ಆಗಿರಬೇಕು, BE
ಪ್ರತಿಯೊಂದು ಇರುತ್ತೆ ನೋಡಿ ನಿಮಗೆ. ಕೇಳಿ ಲಾಸ್ಟಲ್ಲಿ ನಿಮಗೆ ಅಪ್ಲಿಕೇಶನ್ನು ನಿಮಗೆ ಕ್ಲಿಕ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು ನೋಡಿ. ಎಲ್ಲನೂ ಅಷ್ಟೇ ಇಲ್ಲೇ ಕೊಟ್ಟಿದ್ದಾರೆ ನಿಮ್ಗೆ. ಅಪ್ಲೈ ನಾವು ಎಷ್ಟು ಜಾಬ್ ವೇಕೆನ್ಸೀಸ್ ಇದೆ. ಮತ್ತೆ ನೋಡಿ ಕ್ವಾಲಿಫಿಕೇಶನ್ 10th ITI 12th ಡಿಪ್ಲೊಮೊ ಡಿಗ್ರಿ ಯಾರು ಬೇಕಾದ್ರೂ ನಿಮ್ಗೆ ಅಪ್ಲೈ ಮಾಡ್ಬೋದು. 10ನೇ ಕ್ಲಾಸ್ ಪಾಸ್ ಆಗಿರೋದ್ರಿಂದ ಡಿಗ್ರಿವರೆಗೂ ಮಾಡಿರ್ಬೋದು. ಓಕೆನಾ. ಇದು 18th ಜುಲೈ ಇದು ಮುಗಿದಿದೆ. ಓಕೆನಾ. ಹಾಗೆ ನೋಡಿ ಇಲ್ಲಿ 4 ಮೇಲ್ಗಡೆ ಇರುತ್ತೆ ನಿಮಗೆ ನ್ಯೂ ಅಪ್ಡೇಟ್ಸು, ಜುಲೈ ಎಲ್ಲ ಕೆಳಗಡೆ ಇರುತ್ತೆ. ಸೊ ಓಕೆನಾ. ಸೊ ಈ ಥರ ವೆಬ್ಸೈಟು ನಿಮಗೆ, ಈ ವೆಬ್ಸೈಟು ನಿಮಗೆ ಈಸಿ ಆಗುತ್ತೆ. ನೀವು ಕ್ಲಿಕ್ ಮಾಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ನೀವು ಮಾಡ್ಕೋಬೋದು. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.